ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಅಮ್ಮುದನ್ನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ವಿಶೇಷ ಅಂದರೆ, ನಾವು ನಮ್ಮ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೀಗೆ ಹೇಳಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಮನೆಯಿಂದ ಹೊರಟು ಕೋಗಿಲು ಕ್ರಾಸಲ್ಲಿ ಬಸ್ ಹತ್ಕೊಂಡು ನಾನು ಹೋಗ್ತಾ ಇರೋದಿಲ್ಲಪ್ಪ ಅಂದರೆ ಮೆಜೆಸ್ಟಿಕ್ಕಿಗೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಅವ್ರ ಮನೆಯಿಂದ ಡೈರೆಕ್ಟಾಗಿ ಮೆಜೆಸ್ಟಿಕ್ಕಿಗೆ ಬರ್ತಾ ಇದ್ದಾರೆ. ನಾನು ಬಂದು ಮೆಜೆಸ್ಟಿಕ್ ರೀಚ್ ಆದೆ. ಫ್ರೆಂಡ್ಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಆದರು. ನೋಡಿ, ಪ್ರತಿಭಾ ಬ್ಲೂ ಜಾಕೆಟ್ ಹಾಕ್ಕೊಂಡಿರೋಳು, ಗಂಗಾ, ಇನ್ನೊಬ್ಳು ಬಂದ್ಬಿಟ್ಟು ತೇಜು ಅಂತ. ಸೊ ಎಲ್ಲರೂ ಬಂದರು, ಇನ್ನೊಬ್ಬರು ಮಾತ್ರ ಬಂದಿಲ್ಲ. ಅವಳು ಬರೋಷ್ಟರಲ್ಲಿ ನಾವು ಬಸ್ ವಿಚಾರಿಸ್ಕೊಂಬರೋಣ ಅಂತ ನಾನು ನನ್ನ ಫ್ರೆಂಡ್ ಹೋಗ್ತಾಯಿದ್ದೀವಿ. ಸಾಕಾ ಟೈಮು? ಹೇಳಿ ಟೈಮ್ ಬರೋಕ್ಕಾಗಲ್ವ ನಿಂಗೆ? ಹಾಂ, ನಮ್ಮ ಲೇಟ್ ಲತೀಫ್ ಅವರು, ಪಾನಿಪುರಿ ಅವ್ರು ಕೊನೆಗೂ ಬಂದರು. ಬಸ್ ಹತ್ತೋಣ ಅಂತ ಹೋಗ್ತಾಯಿದ್ದೀವಿ ಎಲ್ಲರೂ. ಏನು ನಡೀತಾ ಇದೆ? ಏನು ನಡೀತಾ ಇದೆ? ನೀವೇನು ಮಾಡ್ತಾ ಇದ್ದೀರಾ? ನಿನಗೇನಾಗ್ತಾ ತೇಜಾ? ಏನಾಗ್ತಾ ಇಲ್ಲ. ಒಂದೇ ಕಡೆ ಸೀಟ್ ಸಿಕ್ಕಿಲ್ಲ ನೋಡಿ, ಆಯ್ ಮಾಡ್ತವ್ರೆ. ಒಬ್ರೊಬ್ರು ಒಂದೊಂದು ಕಡೆ ಕೂತ್ಕೊಂಡಿದ್ದೀವಿ. ನೋಡಿ, ಟಿಕೆಟು ನಾವು ಹೋಗ್ತಾ ಇರೋದು ಮಂಗಳೂರಿಗೆ ಅಂತ ಗೆಸ್ ಮಾಡಿದ್ದೀರಾ? ಇರಲಿ ನೋಡಿ. ಮುಂದೆ ನಮ್ಮ ಮನೆಯವ್ರು ಪಲಾವ್ ಮಾಡಿಕೊಟ್ಟಿದ್ರು ಎಲ್ಲರಿಗೂ. ಎಲ್ಲರೂ ಪಲಾವ್ ತಿಂದ್ಕೊಂಡು ಹೋಗ್ತಾ ಇದ್ದೀವಿ ಮಂಗಳೂರು ಕಡೆಗೆ. ಮಂಗಳೂರಿಗೆ ಒಂದು 4:15 ಹಂಗೆ ರೀಚ್ ಆದ್ವಿ ನಾವು. ನೋಡಿ, ಬಸ್ಸಿಂದ ಕೆಳಗಡೆ ಇಳಿದು ಮಂಗಳೂರಿಗೆ ಬಂದ್ವಿ. ಮಂಗಳೂರಿಗೆ ಸ್ವಾಗತ. ಈ ಮಂಗಳೂರಿಂದ ನಾವು ಇನ್ನೊಂದು ಕಡೆಗೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಅಂತ ನೋಡ್ತಾ ಇರಿ, ಮುಂದೆ ಗೊತ್ತಾಗುತ್ತೆ. ಎಲ್ಲರೂ ಇಳಿದು ವಾಶ್ರೂಮ್ಗೆಲ್ಲ ಹೋಗಿ ಬಂದು ನಾವು ಹೋಗ್ಬೇಕಾಗಿದ್ದು ಇನ್ನೊಂದು ಬಸ್ ಬಂತು ಅಂತ ಖುಷಿಯಿಂದ ಹೋಗ್ತಾ ಇದ್ದೀವಿ ಮುಂದೆ. ಈ ಲಕ್ಷೇಶ್ವರ ಬಸ್ ಹತ್ಕೊಂಡು ನಾವು ಹೋಗ್ತಿರೋದು ಎಲ್ಲಿ ಅಂತ ಹೇಳಿದ್ದೀನಿ ನೋಡಿ. ಮ್ಯಾಂಗ್ಳೂರಿಂದ ಮುರುಡೇಶ್ವರಗೆ ಇನ್ನೊಂದು ಬಸ್ನ ಕ್ಯಾಚ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಬಂದು ಟೈಮು ಅರ್ಲಿ ಮಾರ್ನಿಂಗು 5:50. ಎಸ್, ನಾವೆಲ್ಲರೂ ಹೋಗ್ತಾ ಇರೋದು ಮುರುಡೇಶ್ವರಗೆ. ಬ್ಯಾಂಗ್ಳೂರಿಂದ ಡೈರೆಕ್ಟ್ ಬಸ್ ಸಿಕ್ಕಿಲ್ಲ, ಹಾಗಾಗಿ ಮ್ಯಾಂಗ್ಳೂರು ಬಂದು ಇನ್ನೊಂದು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಈ ಸಮೋಸ ಬಂದು ಜಸ್ಟ್ 5 ರೂಪಾಯಿ ಒಂದು ಸಮೋಸಾಗೆ. ಸಖತ್ತಾಗಿತ್ತು ಮಾತ್ರ ಸಮೋಸ. 5 ರೂಪಾಯಿ ಏನು ಬರುತ್ತೆ, ಅದರ ಟೇಸ್ಟ್ ಏನು ಸಖತ್ತಾಗಿತ್ತು ಗೊತ್ತಾ? ನಾವು ಆಮೇಲೆ ರಿಗ್ರೆಟ್ ಮಾಡಿದ್ವಿ, ಒಂದೊಂದೇ ತೊಗೊಂಡು ತಿಂದ್ವಲ್ಲಪ್ಪ ಅಂತ. ಹತ್ತಿದ್ದೇ ತಡ ಎಲ್ಲ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಮಾತ್ರ ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಈ ಮಂಗಳೂರು ಕಡೆಗೆ, ಉಡುಪಿ ಸೈಡ್ ಕಡೆಗೆ ಮಾತ್ರ ವ್ಯೂ ಸಖತ್ತಾಗಿರುತ್ತೆ. ಮುಂದೆ ನೋಡಿ, ಇದು ಕಾಣಿಸ್ತಾ ಇದೆಯಲ್ಲ, ಇದು ಉಡುಪಿ ಆರ್ಚ್ ಬಂದ್ಬಿಟ್ಟು. ಈ ರೋಡ್ ನೋಡಿ ಏನು ಸಖತ್ತಾಗಿದೆ ಅಲ್ಲ, 4 ರೋಡ್ ಇದೆ. ಇದು ಸಖತ್ತಾಗಿತ್ತು. ಅಲ್ಲಿಂದ ಟರ್ನ್ ಆಗಿ ಉಡುಪಿ ಆರ್ಚ್ ಒಳಗಡೆ ಹೋಗ್ತಾ ಇದ್ದೀವಿ. ಆ ಉಡುಪಿ ಆರ್ಚ್ ಒಳಗಡೆ ಎಂಟ್ರಿ ಕೊಟ್ಟಿದ್ದೇ ತಡ ಎಲ್ಲಿ ನೋಡಿದ್ರು ಕಾರ್ಯಕ್ರಮಗಳು, ಎಲ್ಲಿ ನೋಡಿದ್ರು ದೇವಸ್ಥಾನಗಳು. ಎಲ್ಲರಿಗೂ ಹೊಟ್ಟೆ ಹಸ್ತಿತ್ತು ಅಂತ ಮನೆಯಿಂದ ಸ್ನ್ಯಾಕ್ಸ್ಗಳು ತೊಗೊಂಬಂದಿದ್ರು. ಇದು ಇದ್ಕಿದ್ದು ಅವರೆಕಾಳು ಹಾಕಿ ಮಾಡಿದರು, ಚೆನ್ನಾಗಿತ್ತು. ತಿಂದ್ವಿ ಅದನ್ನು. ಒಬ್ಳು ಇದನ್ನು ತೊಗೊಂಬಂದಿದ್ಲು, ಇನ್ನೊಬ್ಳು ಬಂದ್ಬಿಟ್ಟು ಚಕ್ಲಿ ಮತ್ತು ಮಂಡಕ್ಕಿ ತೊಗೊಂಬಂದಿದ್ರು, ಅದನ್ನು ಸಮೇತ ತಿಂದ್ವಿ. ಇದು ನಮ್ಮ ಕಂಪ್ನಿದು ಚಿಪ್ಸು, ಅದನ್ನು ತಿಂದ್ವಿ ಎಲ್ಲರೂ. ಎಲ್ಲ ಚೆನ್ನಾಗಿ ತಿಂದು ನೀರು ಕುಡಿದು ಇನ್ನೇನು ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ನೀರು ಕಾಣಿಸ್ತಲ್ಲ, ಯಪ್ಪ ಫುಲ್ ಖುಷಿಯಾಗಿ ವ್ಯೂ ನೋಡ್ಕೊಂಡು ಕೂತ್ಕೊಂಡಿದ್ದೀನಿ. ಇನ್ನಿಲ್ಲಿ ನೋಡ್ರಿ, ನಾನೊಬ್ಳು ಫ್ರೆಂಡು ಪ್ರತಿಭಾ ವೇಲ್ ಮುಚ್ಕೊಂಡು ಮಲ್ಕೊಂಡವಳೆ. ನಾನು ವೀಡಿಯೋ ಮಾಡಲ್ಲ ಅಂತ ನಾನು ಬಿಡ್ತೀನ, ಅದನ್ನ ಎತ್ತಿನೂ ತೋರಿಸ್ತಾ ಇದ್ದೀನಿ ನೋಡ್ರಿ, ಹೆಂಗೆ ಗೊರಕೆ ಹೊಡಿತಾವಳೆ ಅಷ್ಟು ನಿದ್ದೆ ಒಳಗೆ. ಅಲ್ಲಿಂದ ಕುಂದಾಪುರಕ್ಕೆ ಬಂದ್ವಿ. ಕುಂದಾಪುರ ಸ್ಟಾಪ್ ಕೊಟ್ಟಿದ್ರು. ಕುಂದಾಪುರ ದಾಟ್ ಒಂದು ಸ್ವಲ್ಪ ಮುಂದೆ ಬಂದಿದ್ದೆ ನೋಡಿ, ಬೀಚ್ ವ್ಯೂ ಮಾತ್ರ ಮಸ್ತಾಗಿತ್ತು. ಏನು ಒಳ್ಳೆ ಐಲ್ಯಾಂಡು ಮಧ್ಯದಲ್ಲಿ. ಆ ವ್ಯೂ ನೋಡೋಕ್ಕೆ ಚಂದ, ಸಕ್ಕತ್ತಾಗಿತ್ತಪ್ಪ ವ್ಯೂ. ನಾವೆಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ. ಇದು ವ್ಯೂಗಿಂತ ಮುಂದೆ ಇನ್ನೊಂದು ವ್ಯೂ ಬರುತ್ತೆ ನೋಡ್ರಿ, ಅದು ಮಾತ್ರ ಮಸ್ತಾಗೈತೆ. ನಾನು ಫ್ಯಾಮಿಲಿ ಜೊತೆ ಆಲ್ಮೋಸ್ಟ್ ಹೋಗಿದ್ದೆ ವೆಡ್ಡಿಂಗ್ ಆ್ಯನಿವರ್ಸರಿಗೆಲ್ಲ 2-3 ಇಯರ್ಸ್ ಬ್ಯಾಕು. ಬಟ್ ಇವಾಗ ಫ್ರೆಂಡ್ಸ್ ಜೊತೆ ಹೋಗೋದು ಮಾತ್ರ ಸಖತ್ತಾಗಿತ್ತು, ಮಸ್ತ್ ಮಜಾ ಮಾಡಿದೆ. ನೋಡಿ, ಇದೇ ಆ ವ್ಯೂ ಹೆಂಗಿದೆ ನೋಡ್ರಿ. ಆ ಅಲೆಗಳ ಸೌಂಡು ಸಿಕ್ಕಾಪಟ್ಟೆ ಪೀಸ್ಫುಲ್ಲಾಗಿತ್ತು. ನಾವಂತೂ ಯಾವಾಗಪ್ಪ ಬೀಚ್ ಒಳಗಡೆ ಹೋಗಿ ಆಟಾಡ್ತೀವಿ ಅನ್ನೋ ಥರ ಕಾಯ್ತಾ ಇದ್ವಿ. ಸಖತ್ತಾಗಿತ್ತು ಮಾತ್ರ ವ್ಯೂ. ಒಂದೊಂದು ವ್ಯೂನು ಒಳ್ಳೆ ವಾಲ್ಪೇಪರ್ ಥರ ಆ ವಾಟರ್ ಸ್ಪ್ಲ್ಯಾಶ್ ಆಗ್ತಾಯಿತ್ತು, ಅಲೆಗಳು, ವೇವ್ಸು. ಅಪ್ಪ ದೇವರೇ, ಇದಂತೂ ನಾನು ವೀಡಿಯೋನ ಕಟ್ಟೇ ಮಾಡೋಕ್ಕೆ ಹೋಗಿಲ್ಲ. ಫುಲ್ ಎಷ್ಟೊತ್ತಾದರೂ ಬರಲಿ ಅಂತ ವೀಡಿಯೋ ಮಾಡ್ಕೊಂಡೇ ಹೋಗ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಕೂಡ ನಡೀತಾ ಇತ್ತು. ಎಷ್ಟೊತ್ತಾದಮೇಲೆ ಬಂದು ರೀಚ್ ಆದ್ವಿ ಮುರುಡೇಶ್ವರಗೆ.
ಗೈಸ್ 11 ಗಂಟೆ ಕರ್ಕೊಂಬಂದು ಮುರುಡೇಶ್ವರಕ್ಕೆ ಬಿಟ್ಟಿದ್ದಾನೆ. ಎಲ್ಲರಿಗೂ ಸಾಕಪ್ಪ ಹೋಗ್ಬಿಟ್ಟಿದೆ, ಯಾಕಪ್ಪ ಬಂದ್ವಿ ಟ್ರಿಪ್ಪಿಗೆ ಅಂತ. ಇಲ್ಲಿ ನೋಡಿ. ಹೌದು, ಮಂಗಳೂರಿಂದ ಮಾತ್ರ ಸಿಕ್ಕಾಬಟ್ಟೆ ಲೇಟಾಗಿ ಬಂದುಬಿಟ್ಟ ಇಲ್ಲಿ ಮುರುಡೇಶ್ವರಗೆ. ಬಟ್ ನಾವು ವ್ಯೂನ ಎಂಜಾಯ್ ಮಾಡಿಕೊಂಡು ಆ ಟೈಮ್ನ ಮರೆತುಬಿಟ್ವಿ. ಇಲ್ಲಿ ನೋಡಿ ಟೆಂಪಲ್ ಕಾಣಿಸ್ತಾ ಇದೆ. ಅಲ್ಲಿ ನಾವೀಗ ರೂಮ್ ಹುಡ್ಕೋಣ ಅಂತ ರೂಮ್ ಹುಡುಕ್ತಾ ಇದ್ವಿ. ಕೊನೆಗೂ ನಮಗೆ ರೂಮ್ ಸಿಕ್ತು. ರೂಮ್ ಟೂರ್ ಕೊಡ್ತೀನಿ ನೋಡಿ. ರೂಮ್ ಪ್ರೈಸ್ ಬಂದು 1000 ರೂಪಾಯಿ. ಚೆನ್ನಾಗಿತ್ತು ರೂಮು. ನಾವು ಹೋಗಿ ಏನು ಸ್ಟೇ ಮಾಡೋದಿರಲಿಲ್ಲ. ಹೋಗಿ ಫ್ರೆಶಪ್ ಆಗಿ ರೆಡಿಯಾಗಿ ಹೋಗೋದಷ್ಟೇ ದೇವಸ್ಥಾನಕ್ಕೆ, ಬೀಚ್ಗೆ. ನೋಡಿ ಎಲ್ಲರೂ ಡ್ರೆಸ್ಸೆಲ್ಲ ಎತ್ತಿಕ್ಕೊತಾ ಇದ್ದಾರೆ, ಸ್ನಾನ ಮಾಡಿ ಫ್ರೆಶಪ್ ಆಗಿ ರೆಡಿ ಆಗೋಣ ಅಂತ. ನೋಡಿ ಒಂದು ಡ್ರೆಸ್ಸಿಂಗ್ ಟೇಬಲ್ಲು, ಒಂದು ಟಿ ವಿ, ಬೆಡ್ಡು, ವಾಶ್ರೂಮು. ಚೆನ್ನಾಗಿತ್ತು, ಸಿಂಪಲ್ಲಾಗಿ, ಚಿಕ್ಕದಾಗಿದ್ದರೂ ಚೆನ್ನಾಗಿತ್ತು. ಎಲ್ಲರೂ ಫ್ರೆಶಪ್ ಆಗಿ ನೋಡಿ ಎಲ್ಲರೂ ಸ್ಯಾರಿ ಉಟ್ಕೊಂಡು ರೆಡಿಯಾಗಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀವಲ್ಲ. ನಾವೇ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ದೇವಸ್ಥಾನ ಒಳಗಡೆ ಹೋಗೋಣ ದರ್ಶನ ಪಡೆಯಲಿಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆರ್ಚ್ ಒಳಗಡೆ ಸಿಕ್ಕಾಬಟ್ಟೆ ಜನ ಇದ್ದರು. ದರ್ಶನ ಏನು ಬೇಗನೆ ಆಗ್ತಿತ್ತಪ್ಪ, ಆದರೆ ಈ ಜನಗಳು ನೂಕಾಟ ಅಂತೂ ಬೇಡ. ನನ್ನ ಫ್ರೆಂಡ್ದು ಹ್ಯಾಂಡ್ ಬ್ಯಾಗ್ ನೋಡಿ ಎಷ್ಟು ಕ್ಯೂಟಾಗಿದೆಲ್ಲ. ಇಲ್ಲಿ ನೋಡಿ ದೇವರು ರಿನೋವೇಷನ್ ನಡೀತಾ ಇತ್ತು, ಹಾಗಾಗಿ ಎಲ್ಲ ಫುಲ್ಲು ಜೈಲ್ ಥರ ಇದು ಮಾಡಿಬಿಟ್ಟಿದ್ರು, ಎಲ್ಲ ಕಂಬಿಗಳು ಹಾಕ್ಬಿಟ್ಟು. ಆ ಜನಗಳು ನುಗ್ಗಾಟದಲ್ಲೇ ಹೆಂಗೋ ಹೋಗಿ ದೇವ್ರ ದರ್ಶನ ಪಡ್ಕೊಂಡ್ವಿ. ಏನು ಅರ್ಧ ಗಂಟೆಲಿ ದರ್ಶನ ಮುಗಿದೋಯ್ತಪ್ಪ. ಇದಕ್ಕೆ ಜನ ಕಿರ್ಚಾಡ್ತಾರೆ, ಎಗರಾಡ್ತಾರೆ, ತಲ್ಲಾಡ್ತಾರೆ. ಯಪ್ಪ ದೇವ್ರೆ, ಹೆಂಗೋ ದೇವ್ರ ದರ್ಶನ ಚೆನ್ನಾಗೇ ಆಯಿತು ನಮ್ಮೆಲ್ಲರಿಗೂ. ಎಲ್ಲರೂ ನೋಡಿ ಸ್ಮೈಲ್ ಮಾಡ್ರಮ್ಮ, ತಮ್ಮನೇಲಿಗೆ ಬೇಕು ಅಂದ್ಬಿಟ್ಟು ವೀಡಿಯೋ ತಕ್ಕೊತಾ ಇದ್ದೀನಿ. ನೋಡಿ ಇಲ್ಲ ಹತ್ತತ್ರ ಬಂದಿದ್ದೀವಿ. ಬೀಚ್ ವ್ಯೂ ಅಲ್ಲಿ ಬಿಸಿಲು ಸಿಕ್ಕಾಬಿಟ್ಟಿತ್ತು, ಕಾಲಂತೂ ಸುಟ್ಟೋಗ್ತಾಯಿತ್ತು, ಓಡೋಗ್ತಾ ಇದ್ವಿ ಎಲ್ಲರೂ. ದೇವಸ್ಥಾನ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ನಾನು ಸೆಲ್ಫಿ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಏನು ಜನ ಹಾಕೊಂಡು ತಳ್ತಾವ್ರೆ ಹಂಗೇನೆ, ಏನು ಒಂಚೂರು ಡಿಸಿಪ್ಲಿನ್ ಅನ್ನೋದೇ ಗೊತ್ತಿಲ್ಲ ಅನಿಸುತ್ತೆ ಜನಕ್ಕೆ. ಹಂಗೆ ತಳ್ಳಾಡ್ಬಿಟ್ರು, ಬೇಜಾರಾಗೋಯ್ತು. ನಾನು ಹೊರಗಡೆ ಗಂಟೆ ಹೊಡಿಲೇಬೇಕು ಅಂತ ಎಗರ್ಕೊಂಡು ಗಂಟೆ ಹೊಡಿತಾ ಇದ್ದೀನಿ. ಯಾರೋ ಒಂದು 5 ಜನ ಆಂಟಿಗಳು ಶಾವಂತಿಗೆ ಒಂದೇ ಥರ ಮುಡ್ಕೊಂಡಿದ್ರು, ಎಲ್ಲ ಅಕ್ಕ ತಂಗಿರು ಅನಿಸುತ್ತೆ. ಏನು ನಮ್ಮನ್ನು ಹೋಗೋಕ್ಕೆ ಬಿಡ್ತಾಯಿಲ್ಲ ಮುಂದೆಗಡೆ. ಒಬ್ರನ್ನ ಅಲ್ಲಿ ಇಲ್ಲಿ ತಳ್ಳಿ ಬಿಸಾಕ್ಬಿಟ್ರೆ ಅತ್ತೆಗೆ. ಬಿಡ್ರಿ ಆಂಟಿ, ನಾವು ಇರೋದು 5 ಜನ, ನಿಮ್ಮನ್ನು ಬಿಡ್ತೀವಿ ಅಂದರೆ ಕೇಳಂಗೇ ಇಲ್ಲ. ಹಂಗೋ ಹೆಂಗೋ ಅವ್ರನ್ನ ಮುಂದೆ ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ನೋಡಿ ಎಂಟ್ರಿ ಕೊಡ್ತಾಯಿದ್ದೀನಿ ಗರ್ಭಗುಡಿ ಹತ್ರ. ಬಟ್ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಇದು ಊಟದ ಹಾಲಿಗೆ ಟಿಕೆಟ್ ತೊಗೊಂಡು ಪ್ರಸಾದ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಪ್ರಸಾದ ಹಾಲಿಗೆ ಬಂದ್ವಿ, ಎಲ್ಲರೂ ಕೂತ್ಕೊಂಡ್ವಿ. ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ದುಬಿಟ್ಟಿತ್ತು. ಪ್ರಸಾದನೇ ಚೆನ್ನಾಗಿ ತಿನ್ಕೊಂಡ್ವಿ. ಎಲ್ಲರಿಗೂ ಎನರ್ಜಿನೇ ಇಲ್ಲ ನೋಡಿ ಹೆಂಗಾಗ್ಬಿಟ್ಟಿದ್ದಾರೆ. ಮೊದಲನೇದಾಗಿ ಪ್ಲೇಟ್ಗೆ ನೀರು ಹಾಕ್ಬಿಟ್ಟು ಕೊಡ್ತಾರೆ, ಅಂದರೆ ತಾಕೊಂಡು ಹೋಗ್ತಾರೆ ತೊಳ್ಕೊಳ್ಳಿ ಅಂತ. ತೊಳ್ಕೊಂಡು ಅದ್ರೊಳಗಡೆ ಹಾಕಿದ್ಮೇಲೆ ನೀರು ಕೊಟ್ಟರು. ನೀರನ್ನ ಗ್ಲಾಸಿಂದ ಎಲ್ಲ ಎತ್ತಿಟ್ಕೊಂಡು ಕಾಯ್ತಾ ಇದ್ದೀವಿ ಬಡಿಸ್ತಾರೆ ಅಂತ. ಬಡಿಸಿದ್ರು. ಫಸ್ಟ್ನೇದಾಗಿ ಪಾಯಸ ಬಡಿಸಿದ್ರು, ಪಾಯಸನ ತಿಂದ್ವಿ. ಇನ್ನು ಪಾಯಸ ಆದಮೇಲೆ ಏನೋ ಕೂಟ್ ಥರ ಹಾಕಿದ್ರು, ಅದನ್ನು ಚೆನ್ನಾಗಿ ತಿಂದ್ವಿ. ಅದಾದಮೇಲೆ ರೈಸು ಸಾಂಬಾರು, ಆಮೇಲೆ ಮತ್ತೆ ಇನ್ನೊಂದು ರೌಂಡು ರೈಸು ಸಾಂಬಾರು, ಲಾಸ್ಟಿಗೆ ಮಜ್ಜಿಗೆ ಅನ್ನ ಇತ್ತು. ಎಲ್ಲನೂ ಚೆನ್ನಾಗಿ ತಿಂದು ಹೊರಟ್ವಿ ಆಚೆಗಡೆಗೆ. ದರ್ಶನ ಎಲ್ಲ ಮುಗಿಸಿ ಮತ್ತೆ ರೂಮಿಗೆ ಬಂದುಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವೆಲ್ಲರೂ ಬೀಚ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆನ್ ದ ವೇ ನಮ್ಮ ಹುಡುಗಿರು ಶಾಪಿಂಗ್ ಮಾಡ್ತೀನಿ ಅಂತ ಸ್ವಲ್ಪ ಲೈಟಾಗಿ ಶಾಪಿಂಗ್ ಮಾಡಿದ್ರು. ನಾನೇನು ತೊಗೊಳಕ್ಕೆ ಹೋಗಿಲ್ಲ. ನಮ್ಮ ಹುಡುಗಿ ನೋಡಿ ಒಂದು ಗೊಂಬೆ ತೊಗೊಂಡಿದ್ದಾಳೆ, ನನ್ನ ಮಗಳು ಅಂತ ಇದ್ಲು. ಚೆನ್ನಾಗಿತ್ತು ಕ್ಯೂಟಾಗೆ. ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೀಚ್ಗೆ ಹೋಗೋಣ ಅಂತ ರೆಡಿಯಾಗಿ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೇನು ಬೀಚ್ ಹತ್ತತ್ರ ನಡ್ಕೊಂಡು ಹೋಗ್ತಿದ್ದಂಗೆ ಅಲೆಗಳ ಸೌಂಡು. ಯಪ್ಪ ಯಾವಾಗಪ್ಪ ಹೋಗಿ ಆಟಾಡ್ತೀವಿ ಅನ್ನೋ ಕಾಯ್ತಾ ಇದ್ವಿ ನಾವಂತೂ. ಯಪ್ಪ ಸಾಕಾದಾಗ ಆಟಾಡಿದ್ರು. ಇಲ್ಲಿಬ್ರು ನೋಡ್ರಿ ಏನಾಗೈತೆ ಅಂತಲೇ ಗೊತ್ತಾಗಿಲ್ಲ. ನಾನು ಹೆದ್ರ್ಕೊಂಬಿಟ್ಟೆ ಒಂದು ಸೆಕೆಂಡು. ಆಮೇಲೆ ನೋಡಿದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಮರಳಾಕ್ಬಿಟ್ಟು ಮುಚ್ಚಾಕ್ಬಿಟ್ಟಿದ್ರು, ಅದರಲ್ಲೇ ಮಲಗಿದ್ರು ಅವರು. ಆ ಅಲೆಗಳು ಬಂದು ಕಾಲಿಗೆ ಮುತ್ತಿಕ್ತಿದ್ರೆ ಆ ಫೀಲೇ ಬೇರೆ, ಸಖತ್ತಾಗಿತ್ತು ಮಾತ್ರ ಅದು. ನೋಡಿ ಇಲ್ಲಿ ಎಲ್ಲರೂ ಪೋಸ್ ಕೊಡ್ತಾ ಇದ್ದೀವಿ, ಫೋಟೋಗೆ ವೀಡಿಯೋಗೆ. ಇದು ಫೋಟೋಗೆ ಪೋಸ್ ಕೊಡ್ತಾ ಇದ್ದೀವಿ. ಅದಾದಮೇಲೆ ಇದು ಒಂದು ವೀಡಿಯೋ. ಎಲ್ಲರೂ ಆಟಾಡ್ತಾಯಿದ್ರು. ನಾನು ನಮ್ಮ ಮನೆಯವ್ರದ್ದು, ನನ್ನ ಮಗಂದು, ನನ್ನ ಹೆಸ್ರನ್ನ ಬೀಚಿನ ಸ್ಯಾಂಡ್ ಮೇಲೆ ಬರಿತಾ ಇದ್ದೀನಿ. ಅದು ಬರೆದಾದ್ಮೇಲೆ ಅದಕ್ಕೊಂದು ಹಾರ್ಟ್ ಹಾಕ್ತಾಯಿದ್ದೀನಿ. ನನಗೇನೋ ಬೀಚಿಗೆ ಹೋದ್ಮೇಲೆ ಈ ಥರ ಬರೀಬೇಕು, ನಂಗೆ ಅಲ್ಲಿ ತನಕ ಸಮಾಧಾನ ಇಲ್ಲ. ಲಾಸ್ಟ್ ಟೈಮ್ ಹೋದಾಗಲೂ ನಾನು ಹೀಗೆ ಬರೆದಿದ್ದೆ. ಬಟ್ ನಾನು ಅವಾಗ ಹೆಸರು ಬರೆದಿರಲಿಲ್ಲ, DTM ಅಂತ ಬರೆದಿದ್ದೆ. ಈ ಸಲ ಫುಲ್ ಹೆಸರು ಬರೆದಿದ್ದೀನಿ ನೋಡಿ. ಬೀಚಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾನೊಬ್ಳು ಫ್ರೆಂಡು ಬರ್ತೀನಿ ರೂಮ್ವರೆಗೂ, ಫೋನ್ ಇಟ್ಬಿಟ್ಟು ಬಂದು ಆಟಾಡೋಣ ಅಂತ ಹೇಳ್ದವಳು.
ಬಿಟ್ಬಿಡ್ಲು ಗೈಸ್, ಇವಳನ್ನ ತಗೊಂಡು ಹೋಗ್ತಾ ಇದ್ದೀನಿ, ಬೇಕಲ್ಲ ಜೋಡಿ ಯಾರಾದರೂ. ಗೈಸ್ ಎಲ್ಲ ಮುಗೀತು, ಈಗ ಬೆಂಗಳೂರು ಕಡೆಗೆ ನಮ್ಮ ಪಯಣ. ಬೀಚಲ್ಲೆಲ್ಲ ಚೆನ್ನಾಗಿ ಕುಣಿದು ಮಜಾ ಮಾಡಿ ಆಟಾಡಿ ಎಲ್ಲರೂ ಸುಸ್ತಾಗಿ ಇನ್ನು ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗ್ಬೇಕಲ್ಲ ಅಂತ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಲೆಕ್ಚರ್ಗೆ ಬಂದು ಸೈನ್ ಮಾಡಿಕೊಂಡು ಲಾಗೌಟ್ ಆದ್ವಿ ರೂಮಿಂದ. ಅಲ್ಲಿಂದ ಆಚೆ ಬಂದು ಮತ್ತೆ ಶಾಪಿಂಗ್ ಮಾಡಿದ್ವಿ ಸಣ್ಣ ಪುಟ್ಟ. ಇಲ್ಲಿ ನೋಡಿ ಲೈಟ್ ಹಾಕಿದ್ರು ಗೋಪುರಕ್ಕೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಅದನ್ನೊಂದು ವ್ಯೂ ತೋರಿಸ್ತೀನಿ ನೋಡಿ ಸ್ಲೋ ಮೋಷನಲ್ಲಿ, ಎಷ್ಟು ಚೆನ್ನಾಗಿದೆ. ಬೀಚಲ್ಲಿ ಚೆನ್ನಾಗಿ ಆಟ ಆಡಿ ಎಲ್ಲರಿಗೂ ಹೊಟ್ಟೆ ಹಸ್ತಿತ್ತು. ಇನ್ನು ಹೊಟ್ಟೆ ಹಸಿತದೆ, ಊಟ ಮಾಡೋಣ ಹೋಗೋಣ ಬನ್ನಿರಿ ಅಂದರೆ ನಮ್ಮ ಫ್ರೆಂಡ್ಸ್ ಮತ್ತೆ ಶಾಪಿಂಗ್ ಮಾಡ್ತೀವಿ ಅಂತ ಕೂತ್ಕೊಂಡ್ರು. ಒಬ್ಬರು ಇದು ಆದಿ ಹೋಗಿದ್ದು ಸ್ಟ್ಯಾಚು ಥರದ್ದು ಅದೊಂದು ತೊಗೊಂಡ್ರು, ಇನ್ನು ಬ್ರಾಸ್ಲೈಟು, ನಾನು ಇದೊಂದು ಗಾರ್ಡಿಯನ್ ಬೆಲ್ ತೊಗೊಂಡೆ. ಇನ್ನು ಇಲ್ಲಿ ಗೋಪುರದ್ದು ಕಲರ್ಸ್ ಚೇಂಜ್ ಆಗ್ತಾಯಿತ್ತು, ನೋಡಿ ನೋಡಿ ಫೋಟೋ ವೀಡಿಯೋ ಮಾಡ್ಕೊತಾ ಇದ್ದೆ. ತಿನ್ನಿ ಎಗ್ ರೈಸ್. ಯಮ್ಮಿ ಮೀನು ಹುಡುಗಿ. ಎಸ್, ಊಟಕ್ಕೆ ನಾವು 5 ಎಗ್ ಫ್ರೈಡ್ ರೈಸು, 1 ಕಬಾಬು, 1 ಫಿಶ್ ತವಾ ಫ್ರೈ ತೊಗೊಂಡ್ವಿ. ಫಿಶ್ ತಿಂತಾ ಇದ್ದೀವಿ ಗೈಸ್. ಎಗ್ ರೈಸು, ಫಿಶ್ಶು. ಬೀಚಿಗೆ ಬಂದು ಇಲ್ಲಿ ನೋಡಿ, ಇಲ್ಲಿ ಕಬಾಬು. ಮೂಳೆ ಒಂದು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಬಡ್ದು ಬಾಯಿಗೆ ಹಾಕ್ಕೊಂಡ್ವಿ ಎಲ್ಲರೂ. ಇನ್ನು ಅಲ್ಲಿಂದ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ ಪಾನಿಪುರಿ ತಿಂತಾಯಿದ್ದೀವಿ. ಬೀಚ್ ವ್ಯೂ ಅಲ್ಲಿ ಎಲ್ಲ ತಿನ್ನೋದು ಚೆನ್ನಾಗಿತ್ತು ಒಂಥರ. ಎಲ್ಲರಿಗೂ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ವಿ. ಇಲ್ಲಿ ಆ ಟೈಮಲ್ಲಿ ಫಿಶ್ ಹಿಡ್ಕೊಂಡು ಬಂದಿದ್ರು, ನೆಟ್ಟಲ್ಲೆಲ್ಲ ಉದುರಿಸ್ತಾಯಿದ್ರು. ನಾನೊಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ. ಒಂದು ಲಾಸ್ಟ್ ಬಾಯ್ ಅಲೆಗಳಿಗೆ ಬೀಚ್ ಬಿಟ್ಟು ಬರೋ ಮನಸ್ಸೇ ಇಲ್ಲ. ನೈಟ್ ವ್ಯೂ ನೋಡಿ ಹೆಂಗಿದೆ, ಏನೂ ಕಾಣಿಸ್ತಾ ಇಲ್ಲ, ಮುಂದೆಗಡೆ ಬರೋ ಅಲೆಗಳು ಅಷ್ಟೇ ಕಾಣಿಸ್ತಾ ಇರೋದು. ಅಲ್ಲಿಂದ ಬೀಚಿಗೆ ಬಾಯ್ ಹೇಳಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಆಟೋ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಲಾಡ್ಜ್ ಅಂತ ಕಾಣಿಸ್ತಾ ಇತ್ತಲ್ಲ, ಅದೇ ಲಾಡ್ಜಲ್ಲಿ ನಾವು ಇದ್ದಿದ್ದು, ದೇವಸ್ಥಾನದ ಹತ್ರನೇ ಇತ್ತು, ಚೆನ್ನಾಗಿತ್ತು. ಇನ್ನೇನು ಆರ್ಚ್ ಹತ್ರ ಬಂದ್ವಿ. ಡೈರೆಕ್ಟ್ ಬ್ಯಾಂಗ್ಳೂರು ಬಸ್ ಇಲ್ಲ ಅಂದರು, 1 ಅವರ್ಗೆ ಹೋಗಬೇಕು ಅಂದರು. ಅಲ್ಲಿಂದ ಒಂದು ಸ್ಲೀಪರ್ ಬಸ್ಸಲ್ಲಿ ನಮಗೆ ಡ್ರಾಪ್ ಕೊಟ್ಟರು ಒಬ್ಬರು ಡ್ರೈವರು. ಅಲ್ಲಿಂದ 1 ಅವರ್ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದಿಂದ ನಾವು ಬೆಂಗಳೂರು ಬಂದು ರೀಚ್ ಆಗಿದ್ದು. ಸಿಕ್ಕಾಪಟ್ಟೆ ರಶ್ ಇತ್ತು, ಬಸ್ಸಲ್ಲಿ ಸೀಟ್ ಸಿಗಲಿಲ್ಲ. ಎಲ್ಲರೂ ನೋಡೋಷ್ಟು ನೋಡಿ ಕಾಲು ನೋವು ಆಟ ಆಡಿದ್ವಲ್ಲ ಬೀಚಲ್ಲಿ, ಎಲ್ಲರೂ ಕೆಳಗಡೆ ಕೂತ್ಕೊಂಡ್ಬಿಟ್ವಿ. ನೋಡಿ ಇಲ್ಲಿ ಹೆಂಗೆ ಕೂತಿದ್ದೀವಿ ಕೆಳಗಡೆ. ನಾವಿಬ್ಬರಿಂದ ಮುಂದೆಗಡೆ ಇದಿದೆಯಲ್ಲ ಸ್ಟೆಪ್ಸು, ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀವಿ. ಕೆಲವ್ರಿಗೆ 2-3 ಸೀಟ್ ಸಿಕ್ತು, ಅವ್ರು ಹತ್ಕೊಂಡು ನಿದ್ದೆ ಹೊಡಿತವ್ರೆ. ನೋಡಿ ಇಲ್ಲಿ ನಾವು ಇಲ್ಲಿ ಸ್ಟೆಪ್ಸ್ ಹತ್ರ ಕೂತ್ಕೊಂಡಿದ್ದೀವಿ. ಹತ್ತತ್ರ ಡಾಬಾಸ್ಪೇಟೆಯಲ್ಲಿ ಸ್ಟಾಪ್ ಕೊಟ್ಟಿದ್ರು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ. ಎಲ್ಲರೂ ವಾಶ್ರೂಮ್ಗೆ ಹೋಗ್ಬಂದು ಒಂದು ಸ್ಟ್ರಾಂಗ್ ಕಾಫಿ ಕುಡಿದ್ವಿ. ಎಲ್ಲರೂ ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು ಮತ್ತೆ ಹತ್ತಿ ಬೆಂಗಳೂರು ರೀಚ್ ಆದ್ವಿ. ಇಬ್ಬರು ಫ್ರೆಂಡ್ಸ್ ಇಳ್ಕೊಂಡು ಹೋದ್ರು 8ನೇ ಮೈಲಲ್ಲಿ. ಇನ್ನೊಬ್ಳು KR ಪುರಂಗೆ ಹೋದ್ಲು. ನಾವಿಬ್ಬರು ಯಲಹಂಕಕ್ಕೆ ಬಂದ್ವಿ. ಇವಳನ್ನ ಹುಣಸಮನಲ್ಲಿ ಬಸ್ ಹತ್ತಿಸ್ಬೇಕಾಗಿತ್ತು. ನಾನು ಬಸ್ ಹತ್ತಿಸಿ ಅಲ್ಲಿಂದ ನಾನು ಬಂದು ಮನೆಗೆ ರೀಚ್ ಆದೆ. ಹಬ್ಬ, ಮನೆಗೆ ಬಂದು ರೀಚ್ ಆಗಿದ ತಕ್ಷಣ ಸಿಕ್ಕಾಬಟ್ಟೆ ಟಯರ್ಡ್ ಆಗ್ಬಿಟ್ಟಿತ್ತು, ಸುಸ್ತಾಗ್ಬಿಟ್ಟೆ ನಾನು. ಫೈನಲಿ ಮುರುಡೇಶ್ವರ ಟ್ರಿಪ್ ಮುಗಿಸ್ಕೊಂಡು ಈಗಷ್ಟೇ ಮನೆಗೆ ಬಂದಿದ್ದೀನಿ. ಮುರುಡೇಶ್ವರಲ್ಲಿ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಒನ್ ಬಂದುಬಿಟ್ಟು, ನಾನೇ ಜಾಸ್ತಿ ಶಾಪಿಂಗ್ ಮಾಡೋಕ್ಕೆ ಹೋಗಿಲ್ಲ. ನನ್ನ ಹಸ್ಬೆಂಡದ್ದು 25th ಬರ್ಡೇ ಇದೆ, ಸೊ ಹಂಗಾಗಿ ಅವ್ರಿಗೆ ಗಿಫ್ಟ್ ಮಾಡೋಣ ಅಂತ ಒಂದು ಗಾರ್ಡಿಯನ್ ಬೆಲ್ ತೊಗೊಂಡೆ. ನೋಡಿ ಇಲ್ಲಿ ಚೆನ್ನಾಗಿದೆ ಅಲ್ಲ, ಇದೊಂದು ಗಾರ್ಡಿಯನ್ ಬೆಲ್ಲು. ಮತ್ತು ಅವರು ಒಂದು ಗಾಗಲ್ಸ್ ತೊಗೊಂಬಂದಿದ್ರು, ಹಾಗಾಗಿ ಇದೊಂದು ಹೊಸ ಗಾಗಲ್ಸ್. ಇದೊಂದು ಮೇನ್ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಬಂದಿದ್ದೀನಿ, ಕಲೆಕ್ಟ್ ಮಾಡಿದ್ದೀನಿ. ಏನಪ್ಪ ಅಂದರೆ ಇಲ್ಲಿ ನೋಡಿ, ಬೀಚದು ಸ್ಯಾಂಡು, ವಾಟರ್. ಇದನ್ನು ಒಂದು ಗ್ಲಾಸ್ ಕಂಟೈನರ್ಗೆ ಹಾಕ್ಬಿಟ್ಟು, ಇದ್ರೊಳಗೆ ಏನೂ ಹಾಕಲ್ಲ ಅಂದ್ಕೊಬೇಡಿ, ಇದ್ರೊಳಗೆ ಹಾಕೋಕ್ಕೂ ತಂದಿದ್ದೀನಿ, ತೋರಿಸ್ತೀನಿ ನೋಡಿ. ಇದೇ ನಾನು ಅಲ್ಲಿಂದ ತಂದಿರೋದು. ಇದನ್ನೆಲ್ಲ ಈ ಸ್ಯಾಂಡು ಮತ್ತು ನೀರಿರೋದನ್ನು ಒಂದು ಗ್ಲಾಸ್ ಕಂಟೈನರ್ಗೆ ಹಾಕಿ ಎತ್ತಿ ಇಡ್ತೀನಿ. ಇದಿಷ್ಟು ಕಲೆಕ್ಟ್ ಮಾಡಿದೆ. ಇನ್ನೂ ಎಷ್ಟೊಂದು ಸಿಕ್ಕಿದೆ ನಮ್ಮ ಫ್ರೆಂಡ್ಸ್ಗೆ, ನನಗೆ ಸಿಕ್ಕಿರೋದು ಇದಿಷ್ಟು. ಎಸ್, ಇದಾಗಿತ್ತು ನಮ್ಮ ಮುರುಡೇಶ್ವರದ ಟ್ರಿಪ್ಪು. ಬೀಚಲ್ಲಿ ಆಟಾಡಿ ವಾಯ್ಸ್ ಹೋಗ್ಬಿಟ್ಟಿದೆ.
ನಮಗೆ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು, ಬೇಗನೆ ದರ್ಶನ ಆಯಿತು. ಆಮೇಲೆ ಬೀಚ್ಗೆ ಹೋಗಿ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ವಿ. ಬೀಚ್ ಬಿಟ್ಟು ಬರೋಕ್ಕೆ ಮನಸ್ಸೇ ಇಲ್ಲ ಯಾರಿಗೂ. ಆದರೆ ನೆಕ್ಸ್ಟ್ ಡೇ ಮಂಡೇ ನಮಗೆ ನೈಟ್ ಶಿಫ್ಟ್ ಇರೋದ್ರಿಂದ ನಾವು ರಿಟರ್ನ್ ಆಗಲೇಬೇಕಾಗಿತ್ತು. ಸೊ ಫ್ರೆಂಡ್ಸ್ ಜೊತೆ ಮಸ್ತು ಮಜಾ ಮಾಡಿದೆ ನಾನಂತೂ. ನನ್ನ ಫ್ರೆಂಡ್ಸು ಅಷ್ಟೇ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ರು. ಈ ಟ್ರಿಪ್ ಅಂತೂ ನಮಗೆ ಮರೆಯೋಕ್ಕೆ ಆಗಲ್ಲ, ಅಷ್ಟು ಮೆಮೊರೀಸ್ನ ಎಲ್ಲರೂ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್.